ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಇದ್ದೀವಿ. ದೇವಸ್ಥಾನಕ್ಕೆ ಹೋಗೋ ಮುಂಚೆ ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ನಿಂತಿದ್ದೀವಿ. ಪೂಜೆ ಸಾಮಾನು ತೊಗೊಂಡು ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನದೊಳಗಡೆ ಹೊರಟ್ವಿ. ಫೈನಲಿ ದೇವಸ್ಥಾನದೊಳಗೆ ಬಂದ್ವಿ. ಹೊರಗಡೆ ಇದ್ದ ಗದ್ದಲವೆಲ್ಲ ಮರೆತು ಇಲ್ಲಿ ಒಂಥರ ಪೀಸ್ಫುಲ್ ಫೀಲಿಂಗ್. ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನಕ್ಕೆ ಕಾಯೋದು ಒಂಥರ ಮಜಾ. ಮಹಾಲಕ್ಷ್ಮಿ ದೇವಿಯ ಮುಂದೆ ನಿಂತಾಗ ಮನಸ್ಸಿಗೆ ಸಿಗೋ ನೆಮ್ಮದಿ ಇದೆಯಲ್ಲ, ಅದನ್ನು ವರ್ಣಿಸೋಕ್ಕಾಗೋದೇ ಇಲ್ಲ. ದೇವಸ್ಥಾನದ ಪ್ರಸಾದಕ್ಕೆ ಅಂತಲೇ ಒಂದು ದೊಡ್ಡ ವ್ಯವಸ್ಥೆ ಇದೆ ನೋಡಿ. ದೊಡ್ಡ ದೊಡ್ಡ ಕಂಟೈನರಲ್ಲಿ ಸಾಂಬಾರ್, ಪಾಯಸ, ಅನ್ನ, ಕೋಸಂಬರಿನೂ ಇತ್ತು. ವಿಡಿಯೋ ಮಾಡಿಲ್ಲ ಅದನ್ನು. ಹೊಟ್ಟೆ ತುಂಬ ಪ್ರಸಾದ ತಿಂದಾಯಿತು. ಮನಸ್ಸಿಗೆ ಒಂಥರ ಖುಷಿ ಮತ್ತು ನೆಮ್ಮದಿ. ನಿಜವಾಗ್ಲೂ ಗೊರವನಹಳ್ಳಿ ಭೇಟಿ ಅಂತೂ ಒಂದು ಡಿಫ್ರೆಂಟ್ ಅನುಭವ. ಈಗ ಮನೆಗೆ ಹೊರಡುವ ಸಮಯವಾಯಿತು. ಈ ವ್ಲಾಗ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.